ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಡ್ರೈ ಫ್ರೂಟ್ ಲಡ್ಡು ಹೇಗೆ ಮಾಡೋದಂತ ನೋಡೋಣ. ಡೈಲಿ ಡ್ರೈ ಫ್ರೂಟ್ಸ್ ತಿನ್ನೋದು ತುಂಬ ಒಳ್ಳೆಯದು. ಆದರೆ ಒಂದೊಂದು ಡ್ರೈ ಫ್ರೂಟ್ಸ್ ತೊಗೊಂಡು ತಿನ್ನೋಕ್ಕಾಗಲ್ಲ. ಸೊ ಈ ಥರ ಲಡ್ಡು ಮಾಡ್ಕೊಂಡು ತಿನ್ಬೋದು. ಸೊ ಇಲ್ಲಿ ನಾನು ಬಾದಾಮ್ ತೊಗೊಂಡಿದ್ದೀನಿ, ವಾಲ್ನಟ್ಟು, ಬ್ಲ್ಯಾಕ್ ರೈಸಿನ್ಸ್, ಪಿಸ್ತಾ, ಪಂಪ್ಕಿನ್ ಸೀಡ್ಸು, ಅದಾದಮೇಲೆ ಗೋಡಂಬಿ ಇಷ್ಟು ತೊಗೊಂಡಿದ್ದೀನಿ. ಆಮೇಲೆ ಮಖಾನ ತೊಗೊಂಡಿದ್ದೀನಿ 1 ಕಪ್ಪು, ಇದಕ್ಕೆ ಲೋಟಸ್ ಫ್ಲವರ್ ಅಂತಾರೆ. ಅದಾದಮೇಲೆ ಒಂದು ಫ್ಲ್ಯಾಕ್ ಸೀಡ್ಸ್ ತೊಗೊಂಡಿದ್ದೀನಿ. ಆಮೇಲೆ ಡೇಟ್ಸ್ ತೊಗೊಂಡಿದ್ದೀನಿ, ಡೇಟ್ಸಲ್ಲಿರೋ ಬೀಜನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಅದಾದಮೇಲೆ ವೈಟ್ ಎಳ್ಳು ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ಸೊ ಮೊದಲಿಗೆ ಇಲ್ಲಿ ಕಡಾಯಲ್ಲಿ 2 ಸ್ಪೂನು ಘೀ ಹಾಕ್ತಾಯಿದ್ದೀನಿ. ತುಪ್ಪ ನಮ್ಮ ಡಯಟಲ್ಲಿ ನಾವು ಸೇರಿಸ್ಕೊಳ್ಬೇಕು ಯಾವಾಗಲೂ. ತುಪ್ಪ 2 ಸ್ಪೂನ್ ಹಾಕಿದ್ಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಟಿರೋ ಬಾದಾಮ್ ಹಾಕ್ತಾಯಿದ್ದೀನಿ. ಬಾದಾಮಲ್ಲಿ ಪ್ರೋಟೀನ್ ಇದೆ, ಡಯಾಬಿಟೀಸ್ ಅವ್ರಿಗೆ ತುಂಬ ಒಳ್ಳೆಯದು. ಆಮೇಲೆ ಇದರಲ್ಲಿ BP ಕೂಡ ಕಂಟ್ರೋಲ್ ಆಗುತ್ತೆ. ನೆಕ್ಸ್ಟ್ ವಾಲ್ನಟ್ ತೊಗೊಳ್ತಾ ಇದ್ದೀನಿ. ವಾಲ್ನಟ್ಟಲ್ಲಿ ಕ್ಯಾಲ್ಶಿಯಮು, ಮ್ಯಾಗ್ನೀಷಿಯಮ್ ಇರುತ್ತೆ. ಆಮೇಲೆ ಇದು ಬ್ರೈನ್ಗೆ ತುಂಬ ಒಳ್ಳೆಯದು. ಎಲ್ಲ ಇಂಗ್ರೀಡಿಯೆಂಟ್ಸು ಒಂದೇ ಸಲ ಹಾಕಿ ಯಾಕೆ ನಾನು ರೋಸ್ಟ್ ಮಾಡ್ತಾ ಇಲ್ಲ ಅಂದರೆ ಬಾದಾಮಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ರೋಸ್ಟ್ ಆಗೋಕ್ಕೆ. ಇವಾಗ ನಾನು ಕ್ಯಾಶ್ಯೂನಟ್ ಹಾಕ್ತಾಯಿದ್ದೀನಿ. ಕ್ಯಾಶ್ಯೂನಟ್ ಕೂಡ ಬಾದಾಮ್ ಜೊತೆಲಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಮಕ್ಕಳಿಗೆ ಬಾದಾಮ್ ಕೊಡಬೇಕು, ತುಂಬ ಒಳ್ಳೆಯದು. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರಾಗಲಿ ಇಲ್ಲಾಂದರೆ ವಯಸ್ಸಾಗಿದ್ದವರಾಗಲಿ, ನಿಮಗೆ ಬಾಡಿಯಲ್ಲಿ ಅಕಸ್ಮಾತ್ ನಿಮಗೆ ಬ್ಲಡ್ ಕಮ್ಮಿ ಆಗಿದ್ದರೆ, ಇಲ್ಲಾಂದರೆ ನಿಮಗೆ ಸೊಂಟ ನೋವು, ಜಾಯಿಂಟ್ಸ್ ಪೇನು, ಸುಸ್ತು, ಈ ಥರ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ನೀವು ಡೆಫಿನೆಟ್ ಆಗಿ ಈ ಥರ ಲಡ್ಡು ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಪಂಪ್ಕಿನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಇಮ್ಯುನಿಟಿ ಪವರ್ ಇದೆ. ಆಮೇಲೆ ನಮಗೆ ಇದು ಹೇರ್ಗೆ, ಸ್ಕಿನ್ಗಾಗಲಿ ತುಂಬ ಒಳ್ಳೆಯದು. ನೆಕ್ಸ್ಟ್ ಪಿಸ್ತಾ ಹಾಕ್ಕೊಂಡಿದ್ದೀನಿ. ಪಿಸ್ತಾ ಕೂಡ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ರೋಸ್ಟ್ ಮಾಡಿ ಮಾಡೋದ್ರಿಂದ ಶೆಲ್ಫ್ ಲೈಫ್ ತುಂಬ ಜಾಸ್ತಿ ಆಗುತ್ತೆ. ಈ ಲಡ್ಡು ಮಾಡೋದಕ್ಕೆ ನಾನು ಸಕ್ಕರೆನೂ ಯೂಸ್ ಮಾಡ್ತಿಲ್ಲ, ಬೆಲ್ಲ ಇಲ್ಲದ ಕಲ್ಲು ಸಕ್ಕರೆ ಅದೇನು ಯೂಸ್ ಮಾಡ್ತಾ ಇಲ್ಲ. ಡೇಟ್ಸ್ನ ಯೂಸ್ ಮಾಡ್ತಾ ಇರೋದು. ಡೇಟ್ಸಲ್ಲಿ ತುಂಬ ಬೆನಿಫಿಟ್ಸ್ ಇದೆ ನಿಮ್ಮ ಬಾಡಿಗೆ. ನೆಕ್ಸ್ಟು ತಿರ್ಗಾ ತುಪ್ಪ 2 ಸ್ಪೂನ್ ತೊಗೊಂಡಿದ್ದೀನಿ. ಅದರಲ್ಲಿ ಬ್ಲ್ಯಾಕ್ ರೈಸಿನ್ಸ್ ತೊಗೊಂಡಿದ್ದೀನಿ. ಬ್ಲ್ಯಾಕ್ ರೈಸಿನ್ಸಲ್ಲಿ ವಿಟಮಿನ್ನು, ಐರನ್, ಕಾಪರ್ ಇದಿದೆ. ಇದು ಕೂಡ BP ಕಂಟ್ರೋಲ್ ಮಾಡುತ್ತೆ. ಬ್ಲ್ಯಾಕ್ ರೈಸಿನ್ಸ್ ಆದಮೇಲೆ ಸ್ವಲ್ಪ ಎಳ್ಳು ಹಾಕಿ ಫ್ಲ್ಯಾಕ್ ಸೀಡ್ಸ್ನ ಹಾಕಿದ್ದೀನಿ. ಫ್ಲ್ಯಾಕ್ ಸೀಡ್ಸಲ್ಲಿ ಕೂಡ ತುಂಬ ನಿಮ್ಮ ಸ್ಕಿನ್ಗೆ ಆಗಲಿ ಕೂದಲಿಗಾಗಲಿ ತುಂಬ ಒಳ್ಳೆಯದು. ಅದಾದಮೇಲೆ ಮಖಾನ ಸ್ವಲ್ಪ ಪೌಡರ್ ಮಾಡಿ ಹಾಕ್ತಾಯಿದ್ದೀನಿ. ಮಖಾನ ಅಲ್ಲಿ ನಿಮಗೆ ಪ್ರೋಟೀನ್ ಮಾತ್ರ ಅಲ್ಲ, ಅದ್ರ ಜೊತೆಯಲ್ಲಿ ನಿಮಗೆ ಕ್ಯಾಲ್ಶಿಯಮ್ ಕೂಡ ಇರುತ್ತೆ. ಬೋನ್ಗೆ ತುಂಬ ಹೆಲ್ದಿ. ಆಮೇಲೆ ನಿಮ್ಮ ಡೈಜೆಷನ್ ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಇದರಲ್ಲಿ ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ನಿಮ್ಮ ಬಾಡಿಗೆ ತುಂಬ ಒಳ್ಳೆಯದು. ತುಂಬ ನ್ಯೂಟ್ರಿಷನ್ ಫುಲ್ ಆಗಿದೆ ಈ ಲಡ್ಡು. ಆಮೇಲೆ ಮಖಾನ ನಾನು ಫುಲ್ ಪೌಡ್ರ್ ಮಾಡಲಿಲ್ಲ, ಜಸ್ಟ್ ಕೈಯಲ್ಲೇ ಒಂದು ಸ್ವಲ್ಪ ಕ್ರಷ್ ಮಾಡಿದ್ದೀನಿ. ನೋಡಿ, ದೊಡ್ಡ ಪೀಸಸ್ ಥರ ಕಾಣಿಸ್ಬೋದು, ಅಷ್ಟು ಇದ್ದರೆ ಸಾಕು. ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಎಲ್ಲ ರೋಸ್ಟ್ ಆಗಿರೋ ಐಟಮ್ಸ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಆರಾಗಿ ಬಿಟ್ಟಿದ್ದೀನಿ. ತಿರ್ಗಾ ಇವಾಗ ಕಡಾಯಲ್ಲಿ 1 ಸ್ಪೂನು ತುಪ್ಪ ಹಾಕ್ಕೊಂಡು ಅದ್ರ ಜೊತೆಯಲ್ಲಿ ಡೇಟ್ಸ್ನ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಡೇಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 2 ನಿಮಿಷ ಡೇಟ್ಸ್ ಚೆನ್ನಾಗಿ ರೋಸ್ಟ್ ಆದಮೇಲೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ತಿರ್ಗಾ ಈ ಪೇಸ್ಟು ಒಂದ್ಸಲ ರೋಸ್ಟ್ ಮಾಡಿಕೊಂಡು ನಾವು ಆವಾಗಲೇ ಪ್ಲೇಟಲ್ಲಿ ಹಾಕಿಟ್ಟಿರೋ ಐಟಮ್ಸ್ ಎಲ್ಲನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಲ್ಲ ಐಟಮು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಬಿಸಿ ಇರುವಾಗಲೇ ನೀವು ಬಾಲ್ಸ್ ಮಾಡಬೇಕು. ಅಕಸ್ಮಾತ್ ತಣ್ಣಗಾಗ್ಬಿಟ್ರೆ 2 ನಿಮಿಷ ಗ್ಯಾಸಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಆಮೇಲೆ ತಿರ್ಗಾ ಬಾಲ್ಸ್ ಹಿಡೀರಿ. ಇಷ್ಟೇ ಫ್ರೆಂಡ್ಸ್, ಇದು ಮಾಡೋಕ್ಕೆ ಏನು ಕಷ್ಟ ಇಲ್ಲ. ಮಕ್ಕಳು ಅವರೇ ಕೇಳಿ ಇಸ್ಕೊಂಡು ತಿಂತಾರೆ, ಅಷ್ಟೊಂದು ಟೇಸ್ಟ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂದಿದೆ ಅಂತ ನನ್ನ ಹತ್ರ ಕಮೆಂಟ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನೆಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.